ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದು ನಮ್ಮ ರೋಡಲ್ಲಿ ಗಣೇಶ ಇಟ್ಟಿದ್ವಲ್ಲ ಅದನ್ನು ವಿಸರ್ಜನಾ ಮಹೋತ್ಸವದ ವಿಡಿಯೋ ಆಗಿರುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಪ್ರಸಾದ ಮಾಡಿಸೋದಕ್ಕೆ ಅಂತ ಹೇಳಿ ಟೊಮೆಟೊ ಬಾತು ಹಾಗೆ ಮೊಸರನ್ನ ಹಾಗೆ ಕೇಸರಿ ಬಾತು ಈ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಇವಾಗ ಫಸ್ಟು ಒಲೆ ಪೂಜೆನ ಮಾಡ್ತಾಯಿದ್ದೀನಿ. ಈ ಪ್ರಸಾದನ ನಾವೇ ಮಾಡಿಸ್ತಾಯಿದ್ದೀವಿ ಅಂತ ಅಂದ್ಕೋಬೇಡಿ. ನಮ್ಮ ಕುಣಿಗಲ್ನ ಅಗ್ರಹಾರದಲ್ಲಿ ಸುತ್ತಮುತ್ತ ಎಲ್ಲ ಕಲೆಕ್ಷನ್ಗೆ ಹೋಗಿದ್ರು. ಆವಾಗ ಇದು ಕಲೆಕ್ಷನ್ ಆಗಿರೋ ದುಡ್ಡಲ್ಲಿ ಮಾಡಿಸ್ತಾ ಇರೋದು. ಹಾಗಾಗಿ ಈ ವಿಡಿಯೋ ಮೂಲಕ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. 10 ರೂಪಾಯಿ ಕೊಟ್ಟಿರ್ಬೋದು, 5 ರೂಪಾಯಿ ಕೊಟ್ಟಿರ್ಬೋದು, ಅಂಥವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಈ ಥರ ಫಂಕ್ಷನ್ನು ಮಾಡೋದಕ್ಕೆ ನಿಜವಾಗ್ಲೂ ಧನ ಸಹಾಯ ತುಂಬ ಅಗತ್ಯ ಅಂತಲೇ ಹೇಳ್ಬೋದು. ಹಾಗೆ ಒಂದೊಂದೇ ಕೆಲಸಗಳು ನಡೀತಾ ಇದೆ. ಹಾಗೆ ಡೆಕೋರೇಷನ್ಗೆ ಅಂತ ಫ್ಲವರ್ ಡೆಕೋರೇಷನ್ದು ತುಂಬ ಸಿಂಪಲ್ಲಾಗಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದ ನನ್ನ ಮಗ. ಹಾಗಾಗಿ ತುಂಬಾ ಸಿಂಪಲ್ಲಾಗಿ ತುಂಬ ನೀಟಾಗಿ ಬಂತು. ಇಲ್ಲಿ ನನ್ನ ಬ್ರದರು ರೋಸ್ ಕೊಟ್ಟು ನನಗೆ ರೇಗಿಸ್ತಾ ಇದ್ದಾರೆ. ಟ್ರೋಲ್ ಮಾಡ್ತೀರಾ ನೀವು ಅಂತ. ಹಾಗೆಲ್ಲ ಏನೂ ಮಾಡಲ್ಲ. ನೋಡ್ತಾ ಇರ್ಬೋದು ಖುಷಿಗೆ ಮಕ್ಕಳು ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಅಂತ. ಈಗಲೇ ನೋಡೋಣ ಮುಂದೆ ಎಲ್ಲ ಡೆಕೋರೇಷನ್ ಎಲ್ಲ ಹೇಗೆ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೆಕೋರೇಷನು ಆ ಥರ ಬೇಕು ಈ ಥರ ಬೇಕು ಅಂತ ಎಲ್ಲ ಪ್ಲ್ಯಾನ್ ಇತ್ತು. ಅಂದರೆ ಗಣೇಶ ಸ್ವಲ್ಪ ಆರ್ಚ್ ಹಿಂದೆಗಡೆ ಸ್ವಲ್ಪ ದೊಡ್ಡದಾಗಿರೋ ಕಾರಣ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿ ನಮ್ಮ ಸೂರ್ಯನೇ ಈ ಥರನೇ ಮಾಡಿಸ್ಕೊ ಸಾಕು ಅಂತ ಹೇಳಿ ಅವನೇ ಬಂದು ಮಾಡಿಕೊಟ್ಟ. ಅವನಿಗೂ ಸಹ ಈ ವಿಡಿಯೋ ಮೂಲಕ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಟೊಮೆಟೊ ಬಾತೆಲ್ಲ ಆಯಿತು. ಅದಾದ ನಂತರ ನನಗೆ ನಮ್ಮ ಮನೆಯವರು ಒಂದು 5 ಸೇರಿಂದ ಒಂದು ಸ್ವಲ್ಪ ಮೊಸರನ್ನ ಮಾಡಿಬಿಡು ಅಂತ ಹೇಳಿದ್ರು. ಹಾಗಾಗಿ ಅದು ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಸಾದ ಎಲ್ಲ ಆಯಿತು. ಇವಾಗೆಲ್ಲ ಪೂಜೆಗೆ ಅದೇ ದೇವ್ರನ್ನೆಲ್ಲ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಅಂದ್ಬಿಟ್ಟು ಮೊಸರನ್ನ ಹಾಗೆಯೇ ಮಸಾಲೆದೆಲ್ಲ ಇಡಬಾರ್ದಂತೆ. ಹಾಗಾಗಿ ಕೇಸರಿ ಬಾತು ಇದನ್ನು ಸಹ ಇಟ್ಬಿಟ್ಟು ಇವಾಗ ನೈವೇದ್ಯನ ಮಾಡ್ತಾಯಿದ್ದಾರೆ. ಹಾಗೆ ಮೊಸರನ್ನ ಕೂಡ ಆಯಿತು. ಅದು ಸ್ವಲ್ಪ ಬಿಸಿ ಇತ್ತು. ಸ್ವಲ್ಪ ಲೇಟಾಗಿ ಹೇಳಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಅದು ಮಾಡೋದಕ್ಕೆ. ಹಾಗಾಗಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಕಾಯ್ತಾ ಇದ್ದೆ ನಾನು. ಯಾಕೆಂದರೆ ನೈವೇದ್ಯಕ್ಕೆ ಕೊಡಬೇಕು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಚಿಕ್ಕ ಬಟ್ಲಲ್ಲಿ ತೊಗೊಂಡು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿ ಫಸ್ಟ್ ಅದನ್ನು ಕೊಟ್ಬಿಟ್ಟೆ. ಏನೇ ಅಂದರೂ ಪೂಜೆ ಎಲ್ಲ ಮಾಡಿ ಒಂದು 1/2 hour ಆದರೂ ಬೇಕು ದೇವ್ರನ್ನೆಲ್ಲ ಟ್ರ್ಯಾಕ್ಟರ್ ಮೇಲೆ ಕುಣಿಸೋದಕ್ಕೆ. ಎಲ್ಲ ಆಯಿತು. ಹಾಗೆ ಪ್ರಸಾದ ಕೂಡ ಹಂಚಿದ್ದಾಯಿತು. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ವಿಡಿಯೋ ಇಲ್ಲಿಂದ ನಿಮಗೆ ತುಂಬಾ ಕಲರ್ಫುಲ್ ಆಗಿರುತ್ತೆ. ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಹರ್ಷಿತಾ ಒಂದು ಸ್ಟೆಪ್ ಹಾಕ್ತೀಯಾ
ಹಾಗೆಯೇ ಮೆರವಣಿಗೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಮಧ್ಯಾಹ್ನ 1 ಅವರ್ ಏನೋ ಮಳೆ ಕೂಡ ತುಂಬಾ ಜೋರು ಮಳೆ ಇತ್ತು. ಆ ಮಳೆನಲ್ಲೂ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಡ್ಯಾನ್ಸ್ ಎಲ್ಲ ಆಡಿದ್ರು. ಅದೆಲ್ಲ ಆದಮೇಲೆ ನಾವು ನಾಗಿಣಿ ನದಿ ಹತ್ರ ಬಂದು ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದೀವಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಒಂದು ವಿಡಿಯೋ ಹಾಕ್ತಾ ಇರೋ ಕಾರಣ ಏನು ಅಂದರೆ, ಮುಂದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಮಕ್ಕಳೆಲ್ಲ ತುಂಬ ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ, ಅವರು ಕೂಡ ನೋಡಿದ್ರೆ ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲಲ್ಲಿದೆ ಅಂತ ಗೊತ್ತಾದರೆ ಮಕ್ಳಿಗೂ ಈಗೆಲ್ಲರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಈ ಥರ ಇದೆ ಅಂತ ಹೇಳಿದಾಗ ಒಂದು ಸಲ ತೆಗೆದು ನೋಡೋಣ ಅಂತ ಅವ್ರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ, ನೋಡೋಣ ಇರು ಯಾವ ಥರ ಅವಾಗೆಲ್ಲ ಮಾಡಿದ್ವಿ ಅಂತ. ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀವಿ. ಲಾಸ್ಟಲ್ಲಿ ಎಲ್ಲ ಒಂದು ಜೊತೆಯಲ್ಲಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಶ್ರೀ ಶ್ರೀ ವಿದ್ಯಾ ಗಣಪತಿಗೆ, ಶ್ರೀ ಶ್ರೀ ವಿದ್ಯಾ ಗಣಪತಿಗೆ, ಶ್ರೀ ಶ್ರೀ ವಿದ್ಯಾ ಗಣಪತಿಗೆ. 1 2 ಇಲ್ಲ ಲಾಕಾಗೋಯ್ತು. ಒಂದು ಕಲ್ಸ ಮಾಡ್ತೀರಾ ಎತ್ಬಿಟ್ಟು ಬಿಡೋದು. ಚಲ್ಲಾಡ್ತೈತೆ ಗಾಡಿ ಇಲ್ಲ ಅಲ್ಲಾಡ್ತೈತಲ್ಲ ಅಯ್ಯ ಸುಂದರಿ ಯಾರವರಲ್ಲಿ ನಮ್ಮ ಗಣೇಶ ಸಿಂಗಲ್ ಆಗೋದ್ರಲ್ಲಿ ಈಗ. ಶ್ರೀ ಶ್ರೀ ವಿದ್ಯಾ ಗಣಪತಿಗೆ, ವಿದ್ಯಾ ಗಣಪತಿಗೆ.